ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಾರ ಪೂರ್ತಿ ರಾಯರ ಭಕ್ತರಿಗೆ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿಯೊಂದು ರಾಯರ ಮಠದಲ್ಲೂ ಈ ಹಬ್ಬನ ಆಚರಣೆ ಮಾಡ್ತಾರೆ. ಅದೇನನ್ನೋದನ್ನು ನನ್ನ ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮಾರ್ಚ್ 12ರಿಂದ ಮಾರ್ಚ್ 16ರವರೆಗೆ ರಾಯರ ಸಪ್ತೋತ್ಸವ ನಡೆಯುತ್ತೆ. ರಾಯರ ಸಪ್ತೋತ್ಸವ ಅಂದರೆ ರಾಯರು ಅವತರಿಸಿದ ಹಾಗೂ ರಾಯರಿಗೆ ಪಟ್ಟಾಭಿಷೇಕವಾದ ಕಾಲ. ವೃಷಭ ಲಗ್ನದಲ್ಲಿ ಸುಮುಹೂರ್ತದಲ್ಲಿ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸದ ಗುರುವಾರದಲ್ಲಿ ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಗುರುರಾಯರು ಭೂಲೋಕದ ಭುವನಗಿರಿ ಕ್ಷೇತ್ರದಲ್ಲಿ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬೆಯವರ ಪುತ್ರನಾಗಿ 1595ರಲ್ಲಿ ಅವತರಿಸ್ತಾರೆ. ರಾಯರನ್ನ ಪಡೆದಿರೋ ನಾವೆಲ್ಲರೂ ಪುಣ್ಯವಂತರು. ನಮ್ಮ ಇಷ್ಟ ನಮ್ಮ ಕಷ್ಟಗಳನ್ನೆಲ್ಲ ಕೊಡೋದಕ್ಕೆ ಅಂತಲೇ ಶ್ರೀನಿವಾಸ ದೇವರ ಅನುಗ್ರಹದಿಂದ ರಾಯರು ಅವತರಿಸಿದ್ದಾರೆ. ಹಾಗೆಯೇ ಶಾಲಿವಾಹನ ಶಕ 543ನೇ ದುರ್ಮರ್ತಿ ನಾಮ ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸದ ಪರ್ವಕಾಲದಲ್ಲಿ ಕ್ರಿಸ್ತಶಕ 621 ಮಾರ್ಚ್ ಶ್ರೀ ರಾಘವೇಂದ್ರ ಗುರುತೀರ್ಥ ಸಾರ್ವಭೌಮರನ್ನು ಶ್ರೀ ಮಧ್ವಾಚಾರ್ಯರ ವೇದಾಂತ ವಿದ್ಯಾ ಸಾಮ್ರಾಜ್ಯದ ಚಕ್ರವರ್ತಿಗಳನ್ನಾಗಿ ಮಾಡಿ ಶ್ರೀ ಸುಧೀಂದ್ರ ತೀರ್ಥರು ಕೃತ್ಯರ್ಥರಾಗ್ತಾರೆ. ಈ ಪರ್ವಕಾಲದಲ್ಲಿ ಅಂದರೆ ರಾಯರು ಅವತರಿಸಿದ ಹಾಗೂ ಪಟ್ಟಾಭಿಷೇಕವಾದ ಈ ದಿನಗಳಲ್ಲಿ ರಾಯರನ್ನ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಭಜಿಸಿದ್ರೆ, ಅವ್ರನ್ನ ಆರಾಧಿಸಿದ್ರೆ, ಅವ್ರನ್ನ ಪೂಜಿಸಿದ್ರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾರೆ. ಮಾರ್ಚ್ 12ರಿಂದ ಮಾರ್ಚ್ 16ರವರೆಗೂ ಬರೋ ಈ ಪರ್ವಕಾಲದಲ್ಲಿ ರಾಯರ ದಿವ್ಯ ಸಾನ್ನಿಧ್ಯ ಹೆಚ್ಚಿರುತ್ತೆ. ಹೇಗೆ ರಾಯರ ಆರಾಧನಾ ದಿನಗಳಲ್ಲಿ ರಾಯರ ದಿವ್ಯ ಸಾನ್ನಿಧ್ಯ ಹೆಚ್ಚಿರುತ್ತೋ ಹಾಗೆ ಈ ದಿವಸಗಳಲ್ಲೂ ಕೂಡ ರಾಯರ ಅನುಗ್ರಹ ಹೆಚ್ಚಿರುತ್ತೆ. ಇಂಥ ದಿನಗಳಲ್ಲಿ ಪ್ರತಿಯೊಬ್ಬ ರಾಯರ ಭಕ್ತರು ತಮ್ಮ ಮನೆಗಳಲ್ಲಿ ರಾಯರಿಗೆ ತುಪ್ಪದ ದೀಪ ಹಚ್ಚಿ ತಮ್ಮ ಇಷ್ಟಗಳನ್ನಾಗಲಿ ಕಷ್ಟಗಳನ್ನಾಗಲಿ ರಾಯರ ಮುಂದೆ ಇಟ್ಟು ಕೇಳ್ಕೊಂಡಾಗ ಖಂಡಿತವಾಗ್ಲೂ ರಾಯರು ಈಡೇರಿಸ್ತಾರೆ, ಹಾಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಮನೆಗಳಲ್ಲಿ ತುಪ್ಪದ ದೀಪ ಹಚ್ಚೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ರಾಯರ ಮಟ್ಟಕ್ಕೆ ಭೇಟಿ ಕೊಟ್ಟು ತಮ್ಮ ಕಷ್ಟಗಳನ್ನ ಇಷ್ಟಗಳನ್ನ ರಾಯರ ಮುಂದೆ ನಿಂತು ಹೇಳ್ಕೊಂಡಾಗ ಖಂಡಿತವಾಗ್ಲೂ ಅವರು ಆಶೀರ್ವಾದ ಮಾಡಿ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ. ನಮ್ಮ ಸಮಸ್ಯೆಗಳು ಮಾತ್ರ ಅಲ್ಲ, ನಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ರಾಯರು ಈಡೇರಿಸ್ತಾರೆ. ನಾನು ರಾಯರ ಭಕ್ತೆ ಆದಮೇಲಿಂದ ಸಪ್ತೋತ್ಸವ ಅಂದರೆ ಏನು ಅಂತ ತಿಳ್ಕೊಂಡು ಇದೇ ಮೊದಲನೇ ಬಾರಿ ಮನೇಲಿ ಆಚರಣೆ ಮಾಡ್ತಿದ್ದೀನಿ. ನಾನು ಕೂಡ ಮಾರ್ಚ್ 12ರಿಂದ ಮಾರ್ಚ್ 16ರವರೆಗೂ ಮನೇಲಿ ತುಪ್ಪದ ದೀಪ ಹಚ್ಚಿ ರಾಯರು ನನಗೆ ಏನು ಶಕ್ತಿ ಭಕ್ತಿ ಕೊಟ್ಟಿದ್ದಾರೆ ಅದರ ಅನುಸಾರ ನಾನು ಮನೇಲಿ ರಾಯರನ್ನ ಪೂಜಿಸ್ತೀನಿ. ಈ ಪರ್ವಕಾಲದಲ್ಲಿ ರಾಯರ ನಾಮಸ್ಮರಣೆ ಹೆಚ್ಚು ಮಾಡಿ ರಾಯರ ನಾಮಸ್ಮರಣೆಯಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ, ಹಾಗೆ ನಮ್ಮ ಕಷ್ಟಗಳೆಲ್ಲ ರಾಯರು ದೂರ ಮಾಡ್ತಾರೆ. ಈ ನಾಮಸ್ಮರಣೆ ಒಂದೇ ಸಾಕು, ರಾಯರು ಅನುಗ್ರಹಿಸ್ತಾರೆ. ಸಾಧ್ಯ ಆದರೆ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಇಷ್ಟವಾದ ಹಾಡುಗಳು ಅಥವಾ ಶ್ಲೋಕಗಳನ್ನ ಹಾಕಿ ಕೇಳಿಸ್ಕೊಳ್ಳಿ. ಖಂಡಿತವಾಗ್ಲೂ ರಾಯರು ಇದ್ದಾರೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ತಂದೆ ಗುರು ರಾಘವೇಂದ್ರ ಸ್ವಾಮಿಗಳೇ ಶ್ರೀ ಕೃಷ್ಣಾರ್ಪಣ ಮಸ್ತು. ವಿಡಿಯೋಸ್ ಎಲ್ಲ ಮುಗಿದ ಮೇಲೆ ನಾನು ರಾಯರೇ ಎಷ್ಟೊತ್ತು ಕೂತ್ಕೊಂಡೆ ನಿಮ್ಮ ಮುಂದೆ, ತುಂಬ ಹೊತ್ತು ಟೈಮ್ ಆಯಿತು, ಇವಾಗ ನಾನು ಇಲ್ಲಿಂದ ಹೊರಡ್ತೀನಿ ರಾಯರೇ ಅಂದ್ಬಿಟ್ಟು ಹೀಗಂದೆ. ಯಾವಾಗಲೂ ನನಗೆ ಹಿಂಗೆ ಅನ್ಕೋತಿರ್ತೀನಿ. ಆಗಂದು ಒಂದು ಸೆಕೆಂಡ್ಗೆ ರಾಯರು ಇಲ್ಲಿದ್ದ ಹೂವು ಮತ್ತು ಇಲ್ಲಿರೋ ಹೂವು ಎರಡನ್ನೂ ಪ್ರಸಾದವಾಗಿ ಕೊಟ್ಟರು. ಥ್ಯಾಂಕ್ ಯು ರಾಯಪ್ಪ, ಎಲ್ರಿಗೂ ಒಳ್ಳೇದು ಮಾಡಿ.